ಹೇ ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ಬೆಳಿಗ್ಗೆ ನಾವಿರೋದು ಬಿಲ್ಡ್ ಯುವರ್ ಡ್ರೀಮ್ಸ್ ಅಂದರೆ ಇದು BYD ಕಂಪ್ನಿಯಲ್ಲಿದ್ದೀವಿ. ಸೊ ಈ ಕಂಪ್ನಿಯಲ್ಲಿ ಇವತ್ತು ಒಂದು ಕಂಪ್ನಿ ಟೂರ್ ಇದೆ, ನಮಗೊಂದು ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಕಂಪ್ನಿ ಟೂರ್ ಇದೆ, ಅವ್ರದ್ದು ಹೊಸ ಇನೋವೇಷನ್, ಹೊಸ ಕಾರು, ಅವ್ರದ್ದು ಏನು ಲೇಟೆಸ್ಟ್ ಟೆಕ್ನಾಲಜಿ ಇದೆಯಲ್ಲ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಬನ್ನಿ ಹೋಗೋಣ. ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಯಾರಿದ್ದಾರೆ ಸರ್ಪ್ರೈಸ್ ತೋರಿಸ್ತೇನೆ ಬನ್ನಿ. ನೋಡಿ, ನನ್ನ ಒಟ್ಟಿಗೆ ಇವಳಿದ್ದಾಳೆ. ನಮಸ್ಕಾರ. ಗೊತ್ತಲ್ಲ? ಓಕೆ. And then our new friend. Hello, how are you? Your name? محمود. عاملين ايه؟ كيف الاخبار؟ يا رب تكونوا بخير وصحة وسلام. النهارده هنزور قيادي. I don't understand, but I have to use AI. It's okay. Okay. So our main leader. Hello, I'm Cici. Okay. From London. Yeah. And ಮತ್ತೆ we have new friends. And Hi. your name and your country? Okay, my name is Moi. I'm from Thailand. Thailand. Okay, we have a very famous song from Thailand become very viral in my country. I know. I think. Yeah, and we have two new friends. Hi, nice to meet you. I'm Simi from Brazil. Oh, Brazil. Yeah. Okay. And hi, guy. Hi, I'm Diego from Brazil also. Okay, great. Nice to meet you. ಇಲ್ಲಿ ನೋಡಿ, ನಮ್ಮ ಮಾರಿಯಮ್ಮ ಮತ್ತೆ ಬಂದಿದ್ದಾರೆ. Okay. Okay. ಬನ್ನಿ ಒಟ್ಟಿಗೆ ಎಲ್ಲರೂ ಟೂರ್ ಜೊತೆಗೆ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಎಲ್ಲ BYD ಕಾರ್ಸ್, ಮ್ಯಾಕ್ಸಿಮಮ್ ಎಲ್ಲ ಎಂಪ್ಲಾಯೀಸು BYD ಕಾರ್ಸೇ ತೊಗೊಂಡೋಗ್ತಾ ಇದ್ದಾರೆ. ಬೆಳಿಗ್ಗೆ ಟೈಮ್ ಬಂದುಬಿಟ್ಟು 7:45 ಆಗಿದೆ ಈಗ. ಎಲ್ಲ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಇಲ್ಲಿ ಮೇನ್ ವಿಸಿಟರ್ಸಲ್ಲಿ. ನೋಡಿ, ಇಲ್ಲೆಲ್ಲ ಇದೆ ಲೇಟೆಸ್ಟ್ ಟೆಕ್ನಾಲಜಿ ಕಾರ್ಸ್ ಎಲ್ಲ. ನಾವು ಇದನ್ನೇ ಟ್ರೈ ಮಾಡ್ಬೋದು, ನಮಗೆ ಟ್ರಯಲ್ ಕೊಡ್ತಾರಂತೆ. ಸರಿಯಾಗಿ ಓಡಾಡಿಸಿ ಡ್ರೈವ್ ಮಾಡೋಣ ಬನ್ನಿ. ಕಾರ್ ನೋಡಿ, ಈ ಕಡೆ ಹೆಂಗಿದೆ, ಈ ಸೈಡ್ ಹಿಂಗಿದೆ ನೋಡಿ. BYD ಎಕ್ಸಿಬಿಷನ್ ಹಾಲ್ ಎಂಟ್ರ್ ಆದ ತಕ್ಷಣ ನಮಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿದರು. ಆಮೇಲೆ ಅಲ್ಲಿ ಇರುವ ಹೈಯರ್ ಆಫೀಷಿಯಲ್ಸ್ ಜೊತೆ ನಮಗೆ ಇಂಟ್ರೊಡಕ್ಷನ್ ಆಯಿತು. ಇಂಟ್ರೊಡಕ್ಷನ್ ಆದ ತಕ್ಷಣ ನಮಗೆ ಅವ್ರದ್ದು ಲೇಟೆಸ್ಟ್ ಮಾಡಲ್ ಕಾರ್ನ ಟ್ರಯಲ್ ಮಾಡಿ ಬನ್ನಿ ಅಂತ ತೋರ್ಸಕ್ಕೆ ಕರ್ಕೊಂಡು ಹೋದ್ರು. ಬನ್ನಿ ಹೋಗೋಣ, ಸೂಪರಾಗಿರುತ್ತೆ. ಇದು ಲೇಟೆಸ್ಟ್ ಮಾಡಲ್ ಕಾರ್ಸು ಏನು ಸೂಪರಾಗಿದೆ ಗುರು. ಇದು ಅಂತೂ ವಾಂಗ್ಯುಯನ್ U9 ಅಂತೆ. ಏನಿದೆ ಕಾರ್ ಗುರು, ಇದೇನು ಚಾನ್ಸ್ ಸಿಕ್ಕರೆ ನಾನಂತೂ ಸಿಕ್ಕಾಬಿಟ್ಟು ತಿರುಗಾಡಿಸಿ ಹಂಗೆ ಸಿಕ್ಕಾಬಿಟ್ಟು ಡ್ರೈವ್ ಮಾಡಿಬಿಡ್ತೀನಿ. ಆಮೇಲೆ ಇದು ನೋಡಿ, ಎಲ್ಲ ಸೂಪರಾಗಿ SUV ಇದೆ. ಇದು ಮತ್ತು ನಾನು ಟ್ರೈ ಮಾಡೋಕ್ಕೆ ಕೊಡ್ತಾರಂತ ಹೇಳಿದ್ದಾರೆ. ನೋಡೋಣ ಯಾವ ಕಾರ್ ಕೊಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಇದು ಮಾತ್ರ ಸಕ್ಕತ್ತಾಗಿದೆ ಗುರು. ಇದು ಫೇವ್ರೇಟ್ ಕಾರ್. ಇದು ಕಾರ್ ನೋಡಿ ಗುರು, ಹೆಂಗಿದೆ ಗೊತ್ತಾಯಿತು. ಇದನ್ನು ಹೊಸ ಮಾಡಲ್ ಅಂತೆ, ಲೇಟೆಸ್ಟ್ ಮಾಡಲ್ಲು. ಇದ್ರ ಹೆಸರು ಬಂದ್ಬಿಟ್ಟು ಫಂಕ್ಷನ್ ವಾವ್ 8 ಅಂತ ಹೇಳ್ತಾರೆ, ಅಂದರೆ ಫಾರ್ಮುಲಾ 8 ಅಂತ ಅರ್ಥ. ಇದು ಮೇಲ್ಗಡೆ ಡ್ರೋನ್ ಇದೆ ಇದಕ್ಕೆ. ಆಮೇಲೆ ಈ ಕಾರು ನೀರಲ್ಲೂ ಹೋಗುತ್ತೆ ಅಂತೆ, ಆಮೇಲೆ ಮತ್ತು ಲ್ಯಾಂಡಲ್ಲೂ ಡ್ರೈವ್ ಮಾಡ್ಬೋದಂತೆ. ಬನ್ನಿ ಒಂದು ರೌಂಡ್ ಒಳಗಡೆ ನೋಡೋಣ ಇಂಟೀರಿಯರ್. ವಾವ್, ಏನು ಸಾಕಾಗಿದೆ ರೀ ಇದು. ಸ್ಟೇರಿಂಗ್ ನೋಡಿ ಹೆಂಗಿದೆ, ಆಮೇಲೆ ಸೀಟ್ ಕವರ್ ನೋಡಿ, ಒಳಗಡೆ ಒಳ್ಳೆ ಸ್ಪೇಸ್ ಇದೆ. ಆಮೇಲೆ ಇದು ಡೀಟೇಲಾಗಿ ಇನ್ನೊಂದ್ಸಲ ಚಾನ್ಸ್ ಸಿಕ್ಕರೆ ಫುಲ್ ನಿಮಗೆ ರಿವ್ಯೂ ಮಾಡಿ ಹೇಳ್ತೀನಿ. ಈ ಕಾರ್ ಏನಪ್ಪ ಅಂದರೆ ಫುಲ್ ಚಾರ್ಜ್ ಆದರೆ 1100 ಕಿಲೋಮೀಟರ್ ಕೊಡುತ್ತಂತೆ. ಅಂದರೆ ಇದು ಹೈಬ್ರಿಡ್ ಕಾರ್ ಅಂತೆ. ಸೂಪರಾಗಿದೆ ಗುರು. ಸೂಪರಾಗಿದೆ ರೀ, ಡ್ರೈವಿಂಗ್ ಮಾತ್ರ ಅಮೇಝಿಂಗ್ ಇತ್ತು. ಏನು ಸಾಕಾಗಿದೆ ಗೊತ್ತಾ ಕಾರು. ನೋಡಿ ಎಷ್ಟು ಹೈಟ್ ಇದೆ, ನಂದು ಹೈಟಲ್ಲಿದೆ. ಬನ್ನಿ ಕಲಿಸ್ಕೋ. ಇದು ನೋಡಿ, ಇದು BYDದು ಟೆಸ್ಟ್ ಡ್ರೈವ್ ಗ್ರೌಂಡ್. ಇದೆಲ್ಲ BYD ಫ್ಯಾಕ್ಟ್ರಿ. ಇರೋದೊಂದು ದೊಡ್ಡ ಆಡಿಟೋರಿಯಂ ಥರ ಇದೆ. ಆಮೇಲೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಅವ್ರದ್ದು ಯಾರ್ದೋ ಗೊತ್ತಿಲ್ಲ ಬಿಡಿ. ಸೊ ಇವಾಗ ಏನಂದರೆ, ಈಗ ಕಾರ್ ಡಾನ್ಸ್ ಮಾಡ್ತಾರಂತೆ, ಅದೊಂದು ಇವೆಂಟ್ ಇದೆ. ಸ್ಟಾರ್ಟ್ ಆದ್ಮೇಲೆ ತೋರಿಸ್ತೀನಿ ನಿಮಗೆ. ಏನೋ ಕಾರ್ ಡಾನ್ಸ್ ಇದೆ ಅಂತೆ, ಈ ಕಾರಲ್ಲಿ ಕಾರ್ ಡಾನ್ಸ್ ಇದೆ ಅಂತೆ. ಬನ್ನಿ ನೋಡೋಣ. ಇವಾಗ ನೋಡಿ, ನಾವೆಲ್ಲ ಸರ್ಕಲಲ್ಲಿ ಈಗ ನಿಂತ್ಕೊಂಡಿದ್ದೀವಿ. ನಮ್ಮ ಗೌರಿನೂ ನಿಂತ್ಕೊಂಡಿದ್ದಾಳೆ ಇಲ್ಲಿ. ಆಮೇಲೆ ಈಗ ಏನು ಮಾಡ್ತಾರೆ ಅಂದರೆ ಈ ಕಾರ್ ಡಾನ್ಸ್ ಮಾಡುತ್ತಂತೆ. ಈಗ ನಾವೆಲ್ಲ
ಈಗ ನಮ್ಮ ಊರಲ್ಲಿ ಕೋತಿ ಆಡಿಸ್ಬೇಕಾದ್ರೆ ಜನ ಸುತ್ತಲೂ ನಿಂತ್ಕೊಂಡಿರ್ತಾರಲ್ಲ, ಮಧ್ಯದಲ್ಲಿ ಕೋತಿ ಆಡೋದಿರುತ್ತಲ್ಲ, ಅದೇ ಥರ ಕೋತಿ ಅಲ್ಲ, ಬಟ್ ಇದು ಒಳ್ಳೆ ಹೈಟೆಕ್. ವಾವ್ ನೋಡಿ, ಜಂಪ್ ಆಗುತ್ತೆ ನೋಡಿ, ಏನು ಸಾಕು ಜಂಪ್ ಆಯಿತು. ವಾವ್, ಇದು ನೋಡಿ ಅಲ್ಲಿ ಮಧ್ಯೆ ನೋಡಿ ಹೆಂಗೆ ಶೇಕ್ ಆಗುತ್ತೆ ಇದು. ವಾವ್, ಸೂಪರ್ ಆಗಿದೆ. ಸಾಕಾಗಿದೆ ಇದು, ಸಾಕಾಗಿ ಜಂಪ್ ಮಾಡಿಸ್ತಾ ಇದ್ದಾನೆ. ಮ್ಯೂಸಿಕ್ ಹಾಕಿದ್ರು, ಸೂಪರ್ ಮ್ಯೂಸಿಕ್ ಆಗಿದೆ. ವಾವ್, ನೋಡಿ ಡಾನ್ಸ್ ಮಾಡ್ತಾ ಇದೆ, ಚಿಕ್ಕ ಸೂಪರಾಗಿ ಡಾನ್ಸ್ ಮಾಡ್ತಿದೆ ನೋಡಿ ಇದು. ನೋಡಿ ಹೆಂಗೆ ಟರ್ನ್ ಮಾಡ್ತಾಯಿದೆ, ಸೂಪರಾಗಿ ಟರ್ನ್ ಮಾಡ್ತಾಯಿದೆ. ನೋಡಿ ಹೆಂಗೆ ಮಾಡ್ತಾಯಿದೆ ಇದು, ಸೂಪರಾಗಿದೆ. ಸ್ವಲ್ಪ ಟೈರ್ ಅದು ಸ್ಪೀಡಾಗಿ ಸ್ಮೆಲ್ ಬರ್ತಾ ಇದೆ. ಬಟರ್ಫ್ಲೈ ವಿಂಗ್ಸ್ ಇದೆ ನೋಡಿ ಇದಕ್ಕೆ, ಸೂಪರಾಗಿದೆ. ಒಳಗಡೆ ನೋಡೋಣ ಮನೆ ಹೆಂಗಿದೆ, ಏನಿದೆ ರೀ, ಏನು ಹೈಟೆಕ್ ಇದೆ ನೋಡಿ ಕಾರ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ, ಸೂಪರಾಗಿದೆ. ಒಳಗಡೆ ಎರಡು ಸೀಟ್ ಇದರಲ್ಲಿ, ಎರಡು ಸೀಟು. ಸಗದಾಗಿದೆ, ಅಮೇಝಿಂಗ್, ರೈಟ್ ಮ್ಯಾನ್, ರಿಯಲಿ ಸೂಪರಾಗಿದೆ, ಸೂಪರ್, ವೆರಿ ಗ್ರೇಟ್. ಸಾಕಾಗಿದೆ, ಸೂಪರಾಗಿದೆ ರೀ, ಚೆನ್ನಾಗಿದೆ. ಏನು ಸಮಾಧಿ ಸೂಪರಾಗಿದೆ ರೀ ಇದು. ಗೌರಿ ಶೂಟಿಂಗ್ ಮಾಡ್ತಾನೆ ಇದ್ದಾಳೆ ಮುಂದೆಯಿಂದ. ಗೌರಿ, ಯು ಕಮ್ ಫಸ್ಟ್. ಯು ಶೋ ಹಿಯರ್. ಇದು ನೋಡಿದೆ ಬ್ಯಾಕ್ ಮಿರರ್ ಹೆಂಗಿದೆ, ಅದು ಏನು ಮಾಡಿದರೆ ಮಿರರ್ ಅಲ್ಲ, ಇದು ಕಂಪ್ಲೀಟ್ ಕ್ಯಾಮ್ರಾನೇ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಹಿಂದ್ಗಡೆ. ಬನ್ನಿ ಹೋಗೋಣ, ಬನ್ನಿ, ಕಮ್. ಸಾಕಾಗಿದೆ. ನೋಡಿ ಈ ಥರ ಇದು ಕೊಡ್ತಾ ಇದ್ದಾರೆ. ಇದು ಏನಂದರೆ ಅವರು ಮಾತಾಡೋದೆಲ್ಲ ಇದು ಇಲ್ಲಿ ಟ್ರಾನ್ಸ್ಮಿಟ್ ಆಗಿ ನಮ್ಮ ಕಿವಿಯಲ್ಲಿ ಕೇಳಿಸುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ನಾಯ್ಸ್ ಇದೆ ಹೊರಗಡೆ. ಇಲ್ಲಿ ತುಂಬ ಜನ ಬಂದುಬಿಟ್ಟಿದ್ದಾರೆ, ಬೇರೆ ಗ್ರೂಪ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನೆಕ್ಸ್ಟ್ ಅದೆಲ್ಲೋ ಒಂದು ಕಡೆ ಈಗ ಶೂಟಿಂಗ್ ಮಾಡ್ತಾರೆ. ನೋಡಿ ಈ ಥರ ಇದೆ, ಸಾಕಾಗಿದೆ. ಒಳಗಡೆ ದೊಡ್ಡ ಸ್ಕ್ರೀನ್ ಗೊತ್ತದು, ಇಲ್ಲಿಂದ ಹಿಡ್ಕೊಂಡು ಅಲ್ಲಿವರೆಗೆ ಸ್ಕ್ರೀನ್ ಇದೆ. ಅಲ್ಲೆಲ್ಲ BYD ಕಾರ್ಸ್ ಎಲ್ಲ ಇದೆ. ಬನ್ನಿ ನೋಡಿ, ಅದು ಗೌರಿ ಹಾಕ್ತಾ ಇರೋದು ನನಗೆ ಹಾಕಿದ್ದು. ಏನು ಕೇಳಿಸ್ತಲ್ಲಮ್ಮ, ಐ ಕ್ಯಾನಾಟ್ ಹಿಯರ್ ಎನಿಥಿಂಗ್. ನಾಟ್ ಟಾಕಿಂಗ್. ಸಿಲ್ಲಿ ಇವರು ಬ್ರೆಜಿಲಿಯನ್ ಬ್ಲಾಗರ್ ಅಂತೆ, ಇವರು ಕೂದಲ ಮಾಡ್ಕೊಂಡಿದ್ದಾರಲ್ಲ, ಬ್ರೆಜಿಲಿಯನ್ ಬ್ಲಾಗರ್ ಅಂತೆ. ಇಲ್ಲಿ ಇವಾಗ ಕೇಳಿಸ್ತಾ ಇದೆ ಮಾತಾಡೋದು. ಓಕೆ, ಅವರು BYD ಹಿಸ್ಟ್ರಿ ಬಗ್ಗೆ ಹೇಳ್ತಿದ್ದಾರೆ ನೋಡಿ. 1994 ಸ್ಟಾರ್ಟ್ ಆಗಿದೆ ಅದು, ಬ್ಯಾಟ್ರಿಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇನ್ಕ್ರೀಸ್ ಮಾಡಿ ದೂರದಲ್ಲಿ 2024ವರೆಗೆ ಥರ ಫುಲ್ ವರ್ಲ್ಡ್ ವೈಡ್ ಹೈಟೆಕ್ ಆಗಿಬಿಟ್ಟಿದ್ದಾರೆ ನೋಡಿ. ಇವರು ಕಲಿಬೇಕ್ರಿ ಇವರಿಂದ, ಸಾಕಾಗಿದೆ. ಅದು ಸೂಪರಾಗಿದೆ. ಅವರು ಇದು ಗೋಡೆ ಮೇಲೆಲ್ಲ ಹಾಕಿದಾರಲ್ಲ, ಇದು ಟೈಲ್ಸ್ ಅಲ್ಲ, ಇದು ಫೋಟೋಸು ಅಲ್ಲ. ಇದೇನಂದರೆ ಇದು ಪೇಟೆಂಟ್ ಸರ್ಟಿಫಿಕೇಟ್ ನೋಡಿ. ಈ ಥರ ಡಿಫ್ರೆಂಟ್ ಕಲರ್ಲಿ ಡಿಫ್ರೆಂಟ್ ಕಂಟ್ರಿದವ್ರದ್ದು ಪೇಟೆಂಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ವರ್ಲ್ಡ್ ರೆಕಾರ್ಡ್ ಅಂತೆ. ಈ ವರ್ಲ್ಡಲ್ಲಿ ಇವರು ಹೈಯೆಸ್ಟ್ ಪೇಟೆಂಟ್ ಕಂಪ್ನಿ ಅಂತ ನೋಡಿ. ಎಷ್ಟಿದೆ ರೀ ಇದು, ಕೌಂಟ್ ಮಾಡೋಕ್ಕಾಗ್ತಾ ಇಲ್ಲ. ಬನ್ನಿ ಹೋಗೋಣ, ಮುಂದೆ ಹೋಗಿ ನೋಡೋಣ. ಇಲ್ಲಿ ನೋಡಿ ಇವ್ರದ್ದು ಬ್ಯಾಟ್ರಿ ಕಾರ್ ಮಾಡಲ್ ಯಾವ ಥರ ಇದೆ ಅನ್ನೋದು. ಇದು ಬಂದುಬಿಟ್ಟು ಇದು ಬ್ಯಾಟ್ರಿ ಪ್ಯಾಕು, ಕೆಳಗಡೆ ಮೋಟ್ರ್ ಇದೆ. ಮಧ್ಯದಲ್ಲೆಲ್ಲ ಬ್ಯಾಟ್ರಿ ಇದೆ, ಮಧ್ಯದಲ್ಲ ಬ್ಯಾಟ್ರಿ, ಸಾರಿ ಅದು BMS ಇರಬೇಕು, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನೋಡಿ ಈ ಥರ ಎಲ್ಲ ಇದೆ. ಕೆಳಗಡೆ ಇದೆ
ಸೊ ಇದು ಒಂದು ಇದು ಇದೆ, ಇದು BMS ಲಾಂಗ್ ಬ್ಲೇಡ್ ಬ್ಯಾಟ್ರಿ ಮಾಡಲ್ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು, ಸಖತ್ತಾಗಿದೆ ಇದು ಮಾಡಲು, ಎಲೆಕ್ಟ್ರಿಕ್ ಕಾರ್ ಮಾಡಲು. ಓ ಸೂಪರಾಗಿದೆ ಇದು. ಇದು SUV ನೋಡಿ, ಇದು ನೋಡಿ, ಇದು ಕಾರು ಲ್ಯಾಂಡಲ್ಲಿ ಹೋಗುತ್ತೆ, ಆಮೇಲೆ ನೀರಲ್ಲಿ ಹೋಗುತ್ತಂತೆ. ಸಕ್ಕತ್ತಾಗಿದೆ ರೀ. ಇಲ್ಲಿ ಏನಂದರೆ ಇಲ್ಲಿ ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಬಂದುಬಿಟ್ಟು ಇಲ್ಲೊಂದು ಕ್ಯಾಮ್ರಾ ನೋಡಿ, ಇಲ್ಲೆಲ್ಲ ಕಡೆ ಕ್ಯಾಮ್ರಾ ಇದೆ. ಇದನ್ನು ಕ್ಯಾಮ್ರಾ ಡ್ರೈವರ್ನ ಫೇಸ್ನ ಆಟೋಮೆಟಿಕ್ ಡಿಟೆಕ್ಟ್ ಮಾಡಿಕೊಂಡು ಅವ್ರದ್ದು ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಯಾವ ಥರ ಇದೆ ಅನ್ನೋದು ಇದೆಲ್ಲ ಆಟೋಮೆಟಿಕ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಪರಾಗಿದೆ ಇದು. ಈ ಕಾರ್ ಹೆಂಗಿದೆ ಅಂದರೆ ಬನ್ನಿ ತೋರಿಸ್ತೇನೆ ನೋಡಿ. ಇಲ್ಲಿ ಫುಲ್ಲು ಬಟ್ಟೆ ಗಿಟ್ಟೆಲ್ಲ ಹಾಕ್ಕೊಂಡು ಈ ಥರ ಇಲ್ಲಿ ನಿಂತ್ಕೊಂಡಿದೆ ಕಾರು. ಅವರಲ್ಲ ಕಾರು, ಮತ್ತು ನೀವು ಅವ್ರು ಅಂದ್ಕೊಂಡಿದ್ದೀರಾ ಈ ಥರ ಇದೆ ನೋಡಿ. ಇದು ಸಾಕಾಗಿದೆ ರೀ. ನೋಡಿ ಹೆಂಗಿದೆ ಇದು. ನೀರಲ್ಲೂ ಹೋಗುತ್ತೆ, ಲ್ಯಾಂಡಲ್ಲೂ ಹೋಗುತ್ತೆ ಅಂತೆ. ಆಮೇಲೆ ಒಳಗಡೆ ಒಂದು ರೌಂಡ್ ನೋಡಿ ಬನ್ನಿ ಹೆಂಗಿದೆ. ಈ ಥರ ನೋಡಿ ಒಳಗಡೆ ಡಿಸ್ಪ್ಲೇ ಎಲ್ಲ ನೋಡಿ, ಎಲ್ಲ ಸಿಸ್ಟಮ್. ನನಗೆ ಇದು ತುಂಬ ಇಷ್ಟ ಆಯಿತು. ಮಿರರ್, ಇದು ಮಿರರ್ ಅಂದರೆ ಹಿಂದೆಗಡೆ ಕ್ಯಾಮ್ರಾ ಆನ್ ಆಗುತ್ತೆ. ಸೊ ಫನ್ ಆಗಿದೆ. ಸಕ್ಕತ್ತಾಗಿದೆ ರೀ ಇದು. ನೋಡಿ ಒಳಗಡೆ ಈ ಥರ ಇದೆ ಇದು. ಇಲ್ಲ ನಾನು ಕೂತ್ಕೊಂಡಿದ್ದೀನಿ ಒಳಗಡೆ, ಕಾರಲ್ಲಿ ಕೂತ್ಕೊಂಡಿದ್ದೀನಿ. ವರ್ಕ್ ಮಾಡ್ತು ಈ ಥರ ಇದೆ ನೋಡಿ. ನಾನು ಕೂತ್ಕೊಂಡಿದ್ದೀನಿ, ಹಿಂದ್ಗಡೆ ಎಲ್ಲ ನೋಡ್ತಾ ಇದ್ದಾರೆ ನನ್ನ ಕೂತ್ಕೊಂಡು. ಏನು ಮಾಡ್ತಾಯಿದ್ದಾನಪ್ಪ ಇವನು ಅಂತ. ಆಮೇಲೆ ಹಿಂದ್ಗಡೆ ಈ ಕಾರ್ ಯಾವ ಥರ ಹೋಗುತ್ತೆ ಅಲ್ಲೆಲ್ಲ ವೀಡಿಯೋ ಎಲ್ಲ ಹೇಳ್ತಾ ಇದ್ದಾರೆ. ನೋಡಿ ನಾನು ಕೂತ್ಕೊಂಡಿದ್ದು ನಮ್ಮ ಮಾರಿಯಮ್ಮವ್ರು ನಗ್ತಾ ಇದ್ದಾರೆ ಅಲ್ಲಿ ನೋಡಿಬಿಟ್ಟು. ಅದ್ರ ನೋಡಿ ಈ ಥರ ಇದೆ, ಚೆನ್ನಾಗಿದೆ, ಸೂಪರಾಗಿದೆ, ಅಮೇಜಿಂಗ್ ಇದೆ ನೋಡಿ. ಈ ಥರ ಇದೆ ಒಳಗಡೆ. ಅಂದರೆ 4 ಸೀಟ್ರ್ ಇದೆ ಇದು ಕಾರು. ಕಾರ್ ಮೆಟ್ಲು ಹತ್ತುತ್ತೆ ಇದು. ಏನು ಸ್ಪೆಷಲ್ ಇದೆ ನೋಡಿ, ಕಾರೆಲ್ಲ ಮೆಟ್ಲು ಹತ್ತುತ್ತೆ ಇದು ಆಟೋಮೆಟಿಕ್ಕಾಗಿ. ಆಮೇಲೆ ಇನ್ನೊಂದು, ನಾವು ರೋಡ್ಲಿ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಅದು ಆಟೋಮೆಟಿಕ್ ಕೆಳಗಡೆ ಬರೋದು, ಅಡ್ಜಸ್ಟ್ ಆಗುತ್ತೆ. ಹೈಡ್ರೋಲಿಕ್ ಮೇಲೆ ಕೆಳಗಡೆ ಆಗುತ್ತೆ ನೋಡಿ. ಅದು ನೋಡಿ ಹೈಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಆಮೇಲೆ ರೋಡಲ್ಲಿ ನಮ್ಮ ಬೆಂಗಳೂರು ಊರಲ್ಲಿ ಸೂಪರ್ ಇದ್ರೆ ಇದು ಕಾರ್. ಏನಕ್ಕಂದರೆ ಎಲ್ಲಿ ಬೇಕಲ್ಲಿ ಸಡನ್ನಾಗಿ ಗುಂಡಿ ಬಂದರೆ ಅದು ಜಂಪ್ ಆಗುತ್ತೆ. ತೋರಿಸ್ತೀವಿ ನೋಡಿ, ಅದು ಜಂಪ್ ಆಗುತ್ತೆ ನೋಡಿ. ಅದು ಹೈ ಸ್ಪೀಡ್ ಹೋಗ್ಬೇಕಾದ್ರೆ ಈ ಥರ ಜಂಪ್ ಆಗುತ್ತೆ ಅಂತ ನೋಡಿ. ಏನು ಟೆಕ್ನಾಲಜಿ ರೀ. ಬಾ ಸೂಪರಾಗಿದೆ ನೋಡಿ. ಅದು ಜಂಪ್ ಮಾಡ್ತಾಯಿದೆ ನೋಡಿ, ಅದು ಅಮೇಝಿಂಗ್. ಬನ್ನಿ ಅವರು ನೆಕ್ಸ್ಟ್ ಕಾರ್ ನೋಡೋಣ ಅಂತ ಕರ್ಕೊಂಡು ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ನಮ್ಮ ಮೇಡಮ್ ಅವರು ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ಈ ಥರ ಮಧ್ಯದಲ್ಲಿ. ಬನ್ನಿ ಒಳಗಡೆ ಕೂತ್ಕೊಳ್ಳೋಣ ಬನ್ನಿ. ಇವರು ಯಾರು ಹುಡುಗರ ಅಡ್ಡ ಇದ್ದಾರೆ, ಅವ್ರ ಮುಗಿಲಿ. ಅಮೌಂಟ್ ತಿನ್ನಿಸ್ತಾ ಇರಿ. ಓಕೆ ಬನ್ನಿ. ಜಸ್ಟ್ ನಾನು ಇವಾಗ ಇದೇ ಕಾರ್ನ ಡ್ರೈವ್ ಮಾಡಿದೆ. ಸಖತ್ತಾಗಿದೆ, ಅಮೇಜಿಂಗ್ ಇದೆ. ಏನಿದು ಆಕ್ಸಿಲೇಟರ್, ಅದು ಸ್ಪೀಡ್ ಬಂದುಬಿಟ್ರೆ ಅಮೇಜಿಂಗ್ ಇದೆ. ಇಲ್ಲಿ ಒಳಗಡೆ ಒಂದು ರೌಂಡ್ ತೋರಿಸ್ತೀನಿ ಬನ್ನಿ. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿದೆ ನೋಡಿ. ಮೇಲೆ ಎಲ್ಲ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಡ್ರೈವರ್ ಸೀಟಲ್ಲಿ. ಫುಲ್ ಎಲ್ಲ ಡಿಸ್ಪ್ಲೇ, LED ಡಿಸ್ಪ್ಲೇ, ಇಲ್ಲಿ ಡಿಸ್ಪ್ಲೇ ಇದೆ, ಇಲ್ಲಿ ಡಿಸ್ಪ್ಲೇ ಇದೆ. ಆಮೇಲೆ ಇದು ಕೂಡ LED ಡಿಸ್ಪ್ಲೇ ಇದೆ. ಹಿಂದ್ಗಡೆ ಮಾತ್ರ ಸಖತ್ತಾಗಿದೆ. ಆಮೇಲೆ ಅವ್ರು ಪ್ರೊಫೆಷ್ನಲ್ ಅವರು ನನ್ನ ವೀಲಾಗ್ ಮಾಡೋದು, ನನ್ನ ವೀಲಾಗ್ ಅವ್ರು ಮಾಡ್ತಾಯಿದ್ದಾರೆ ಈ ಗಲಾಟೆಯಲ್ಲಿ. ಆಮೇಲೆ ಇಲ್ಲೊಬ್ಬರು ಕ್ಯಾಮ್ರಾ ಫೋಟೋ ಹೊಡಿತಿದ್ದಾರೆ ನಂದು. ಚೆನ್ನಾಗಿದೆ ಇವ್ರದ್ದು ನೋಡಿ. ಎಲ್ಲ ಆಟೋಮೆಟಿಕ್ ಪ್ರೊಡಕ್ಷನ್ ಇದೆ. ಎಲ್ಲ ಆಟೋಮೆಟಿಕ್ ಪ್ರೊಡಕ್ಷನ್ ಥರ ಮಾಡಲ್ ಥರ ಮಾಡಿ ಹಾಕಿದ್ದಾರೆ ನೋಡಿ. ಎಲ್ಲ ರೋಬೋಟಿಕ್ ಕಂಪ್ಲೀಟ್ ಆಟೋಮೆಟಿಕ್ ಪ್ರೊಡಕ್ಷನ್ ಅಂತೆ. ಫುಲ್ ಆಟೋಮೇಟೆಡ್. ಎಲ್ಲ ಅಸೆಂಬ್ಲಿ ಮಾತ್ರ ಆಟೋಮೇಟೆಡ್ ಇದೆ. ಎಲ್ಲ ಪಾರ್ಟ್ಸ್ ಎಲ್ಲ ಬೇರೆ ಥರ ತೊಗೊಂಡ್ಬಿಟ್ಟು ಮಾಡ್ತಾರೆ. ಇದು ಆಟೋಮೆಟಿಕ್ ಪೇಂಟಿಂಗ್ ಅಂತ ನೋಡಿ, ಆಟೋಮೆಟಿಕ್ ಪೇಂಟಿಂಗ್ ಪ್ರೊಡಕ್ಷನ್ ಲೈನ್. ಏನು ಚೆನ್ನಾಗಿದೆ ರೀ ಇವ್ರದ್ದು, ಸ್ವಲ್ಪ ಹೈಟೆಕ್ ಇದೆ ನೋಡಿ. ಇದೆಲ್ಲ ಆಟೋಮೆಟಿಕ್ ನೋಡಿ. ಇದು ವರ್ಲ್ಡ್ ವೈಡ್ ಈ ಥರ BYD ಅವ್ರದ್ದು ವರ್ಲ್ಡ್ ವೈಡ್ ಫ್ಯಾಕ್ಟ್ರಿ ಈ ಥರ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ನೋಡಿ. ಕಂಪ್ಲೀಟಾಗಿ ನಮ್ಮ ಕೆಲಸ ಇದೆ ರೀ, ಈ ಥರ ಮಷಿನ್ ಮಾಡೋದೇ ನಮ್ಮ ಕೆಲಸ. ಆ ರೋಬೋಟಿಕ್ ಕಂಟ್ರೋಲ್ ಮಾಡೋದು, ಅದು ಮಾಡೋದೇ ನಮ್ಮ ಕೆಲಸ ನೋಡಿ. ಆಮೇಲೆ ಇಲ್ಲಿ ವೆಹಿಕಲ್ ವೇರ್ ಹೌಸ್ ಅಂತೆ. ಇಲ್ಲಿಂದ ಬಂದು ಸಾಕಾಗಿದೆ ರೀ ಗಾಡಿ ಮಾತ್ರ, ಸೂಪರಾಗಿದೆ ಇದು. ಇದು ನೋಡಿ ಟ್ರೈನ್. ಈ ಟ್ರೈನಲ್ಲಿ ನಮಗೆ ನೆಕ್ಸ್ಟ್ ಈ ಟ್ರೈನಲ್ಲಿ ನಾವು ಹೋಗೋದಿದೆ, ಒಂದು ಪ್ಲ್ಯಾನ್ ಇದೆ. ಸೊ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರಂತೆ. ಅವಾಗ ತೋರಿಸ್ತೀನಿ. ಬಟ್ ಇದು ಮಾಡಲ್ ಮಾಡಿಟ್ಟಿದ್ದಾರೆ BYD ಇದು ಟ್ರೈನು. ತುಂಬ ಚೆನ್ನಾಗಿದೆ ರೀ. ಬನ್ನಿ ಇದು ಒಳಗಡೆ ನೋಡ್ಕೊಂಬರೋದು ಬನ್ನಿ. ಟ್ರೈನ್ ಒಳಗಡೆ ಸಾಕಾಗಿದೆ ಒಳಗಡೆ ಟ್ರೈನ್. ಇದು ಸೇಮ್ ಟ್ರೈನ್ ಥರನೇ ಇದೆ. ನೋಡಿ ಈ ಥರ ನಾವು ಆಟ ಆಡ್ಬೋದು. ಸೇಮ್ ಮೆಟ್ರೋ ಟ್ರೈನ್ ಥರನೇ ಇದೆ ಇದು. ಏನು ಸೂಪರಾಗಿದೆ ರೀ ಇದು, ಸೂಪರಾಗಿದೆ ನೋಡಿ. ಒಳಗಡೆ ಎಷ್ಟು ಚೆನ್ನಾಗಿದೆ ಒಳಗಡೆ ಇದೆಲ್ಲ. ಕಮ್ ನೋಡಿ ಗ್ಲೋರಿಯಾ. ಇಟ್ಸ್ ವೆರಿ ಕೂಲ್. ತುಂಬ ಚೆನ್ನಾಗಿದೆ ರೀ ಟ್ರೈನ್ ಇದು. ಈ ಥರ ಇದೆ ನೋಡಿ ಟ್ರೈನ್. ಈ ಥರ ಇದೆ ನೋಡಿ ಟ್ರೈನ್ ಇದು. ಈ ಕಡೆಯಿಂದ ಒಂದು ಕೋಚ್ ಈ ಥರ ಇದೆ ನೋಡಿ. ಈಗ ಇದೇ ಕಾರಲ್ಲಿ ಹೋಗೋದೀಗ. ಈಗ ಗ್ರೀನ್ ವೇ ಎಕ್ಸ್ಪ್ಲೋರ್ ಅಂತ
ನಮ್ಮದು ಕಾರ್ ನಂಬರ್ 6 ಎಲ್ಲಿದೆ? ಒಮ್ಮೆ ಲಿವ್ ಹೌಸ್ ಹಾಂ ಓಕೆ ಬನ್ನಿ. ನಮ್ಮದು ಕಾರ್ ನಂಬರ್ 6 ಅಂತೆ. ನೋಡಿ ಈ ಥರದ್ದು ಚಾನ್ಸ್ ಇದೆ ಸರ್ರ ತಿರುಗಾಡಿಸಿ ಬಿಸಾಕ್ಬಿಡ್ತೀನಿ ಕಾರ್. ನನಗೆ ಬಿಸಾಕೋದಲ್ಲ ಅಂದರೆ ಸ್ವಲ್ಪ ಸೇಫ್ಟಿ ಇದೆ ಇಂಪಾರ್ಟೆಂಟ್ಗಳು. ನಮ್ಮದು ದೊಡ್ಡ ಕಾರ್ ನಂಬರ್ 6 ಅಂತ ಹೇಳಿದ್ದಾರೆ. ಈ ಕಾರ್ ಬೇಡ ರೀ ನನಗೆ ಈ ಕಾರ್ ಬೇಡ ಬಿಡು. ಚಗ ಲಿವ್ ಹಾತ್ ಸಮ ಹಾಂ ಮೇ ದಿನ ಓಕೆ ಇನ್ನು ಸ್ಟಿಲ್ ನಾಟ್ ಫಿಕ್ಸ್. ಬನ್ನಿ ನಮಗೆ ಈ ಕಾರಲ್ಲಿ ಕೂರುತ್ತೆ. ಈಗ ನೋಡಿ ಈ ಕಾರಲ್ಲಿ ಕುತ್ಕೊಂಡಿದ್ದೀವಿ. ಈಗ ನಮ್ಮ ಪಕ್ಕದಲ್ಲಿ ಒಬ್ಬರು ಡ್ರೈವರ್ ಇದ್ದಾರೆ, ಹಿಂದ್ಗಡೆ ಗೌರಿ ಕುತ್ಕೊಂಡಿದ್ದಾರೆ, ಗೌರಿ ಮೇಡಮ್ ಅಲ್ಲಿ. ಆಮೇಲೆ ಹಿಂದ್ಗಡೆ ಒಬ್ಬರು ಕ್ಯಾಮ್ರಾಮನ್ ಕೂತ್ಕೊಂಡಿದ್ದಾರೆ. ಸೊ ಇದೇ ಕಾರಲ್ಲಿ ನಾನು ಚಾನ್ಸ್ ಸಿಕ್ಕರೆ ಈ ಕಾರಲ್ಲಿ ನಾನು ಡ್ರೈವ್ ಮಾಡ್ತೀನಿ. ಹೆಂಗಿದೆ ನೋಡಿ ಕಾರ್ ಇದು. ಸೊ ಹೊರಗಿದೆ ಕಾರು. ನನಗೆ ಅದು ಬ್ಲ್ಯಾಕ್ ಕಲರ್ ಬೇಕಾಗಿತ್ತು, ಬಟ್ ನನಗೆ ಈ ಕಾರ್ ಸಿಕ್ತು ಇವತ್ತು. ಒಳಗಡೆ ಈ ಥರ ಇದೆ ನೋಡಿ. ಹಿಂದ್ಗಡೆ ರಿವರ್ಸ್ ಗೇರ್ ತಕ್ಕ ಹಿಂದ್ಗಡೆ ಕ್ಯಾಮ್ರಾ ಎಲ್ಲ ಇದೆ. ಇಲ್ಲೊಂದು ದೊಡ್ಡ ಡಿಸ್ಪ್ಲೇ ಇದೆ, ಇಲ್ಲೆಲ್ಲ ಡಿಸ್ಪ್ಲೇ ಇದೆ, ಇಲ್ಲೊಂದು ಡಿಸ್ಪ್ಲೇ ಇದೆ, ಇಲ್ಲೊಂದು ಡಿಸ್ಪ್ಲೇ ಇದೆ. ಇಲ್ಲಿಂದ ಸ್ಟಾರ್ಟ್ ಆಯ್ತು. ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಈಗ ಒಳ್ಳೆ ಕಾಫಿ ಕುಡಿದಾರೆ. ವೆನಿಲಾ ಮೋಚಾ ಅಂತೆ, ರೈಟ್ ಡಾರ್ಲಿಂಗ್? ವೆನಿಲಾ ಇಸ್ ಗುಡ್. ವೆನಿಲಾ ಮಿಲ್ಕ್ ಶೇಕ್ ಥರ ಇದೆ ರೀ, ಸಕ್ಕತ್ತಾಗಿದೆ. ಒಂದು ರೌಂಡ್ ನಿಮಗೆ BYD ಕ್ಯಾಂಪಸ್ ತೋರಿಸ್ಬಿಡ್ತೀನಿ. ಇದು ಮೇಲ್ಗಡೆ ಕಾಣ್ತಲ್ಲ, ಇದು ರಿಯಲ್ ನೆಟ್ವರ್ಕ್ ಅಂತ. ಕ್ಯಾಂಪಸ್ ಒಳಗಡೆ ಅವರು ಒಂದು ಚಿಕ್ಕ ಅವ್ರದ್ದೇ ಒಂದು ಎಲೆಕ್ಟ್ರಿಕಲ್ ಟ್ರೈನ್ ಹಾಕಿಬಿಟ್ಟಿದ್ದಾರೆ. ಸಕ್ಕ ದೊಡ್ಡದಾಗಿದೆ ರೀ. ಸ್ವಲ್ಪ BYD ಕಾರ್ಸೇ ಇದೆ. ಎಲ್ಲಿ ನೋಡಿದ್ರೆ BYD ಕಾರ್ಸ್. ಚಾರ್ಜಿಂಗ್ ಸ್ಟೇಷನ್ ಇದೆ, ಫುಲ್ ಚಾರ್ಜಿಂಗ್. ಇಟ್ಕೊಂಡೊಂದು ಫುಲ್ ಚಾರ್ಜಿಂಗ್ ಸ್ಟೇಷನ್ ಇದೆ ನೋಡಿ ಇಲ್ಲಿ. ಇದು ಮೇನ್ ಗೇಟು. ಬೆಳಿಗ್ಗೆ ಅಲ್ಲಿದೆ ನಾವು ಎಂಟರ್ ಆಗಿದ್ವು ಒಳಗಡೆ. ಈ ಹೈವೇಲಿ ಟೋಲ್ ಗೇಟ್ ಇರುತ್ತಲ್ಲ, ಟೋಲ್ ಗೇಟ್ ಥರ ಇವರು ಎಲ್ಲ ಆಟೋಮೆಟಿಕ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದು BYD ಅವ್ರದ್ದು ಸ್ವಂತ ಟೋಲ್ ಗೇಟು, ಬಟ್ ಇವರು ದುಡ್ಡು ಚಾರ್ಜ್ ಮಾಡೋಲ್ಲ. ವಿಸಿಟರ್ಸ್ಗೆ, ಎಂಪ್ಲಾಯೀಸ್ಗೆ ಎಲ್ಲ ಫ್ರೀ ಇದೆ. ಬನ್ನಿ. ಸೊ ಬಾಯ್ BYD ಮುಗೀತು ಇವತ್ತಿನ ಕತೆ. ಇವತ್ತು BYD ಎಪಿಸೋಡ್ ಮುಗೀತು.